ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್. ನಾನು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೆ. ಈಗ ನಿಮಗೆ ದೇವಸ್ಥಾನ ತೋರಿಸ್ತೀನಿ. ಶಿವಾಲಯ ದೇವಸ್ಥಾನ ಅಂತ. ಬನ್ನಿ ತೋರಿಸ್ತೀನಿ ದೇವಸ್ಥಾನ. ಕ್ಲಿಪ್ಸ್ ಹಾಕ್ಬಿಡ್ತೀನಿ, ನೋಡ್ಕೊಂಡ್ಬಂದ್ಬಿಡಿ. ಕ್ಲಿಪ್ಸ್ ಹಾಕ್ತೀನಿ, ಇದ್ರದ್ದು ದೇವಸ್ಥಾನ ನೋಡ್ಕೊಂಡ್ಬನ್ನಿ. ಪ್ರಸಾದ ಇಸ್ಕೊಂಡಿದ್ದೀವಿ. ಈಗ ಬನ್ನಿ ಕೂತ್ಕೊಳ್ಳೋಣ. ಪ್ರಸಾದ ಪ್ರಸಾದ ದೇವಸ್ಥಾನ ಎಲ್ಲ ಮುಗೀತು ಗಾಯ್ಸ್. ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ದೇವಸ್ಥಾನ ಎಲ್ಲ ಮುಗಿದು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಮುಗೀತು. ದೇವಸ್ಥಾನ ಕ್ಲಿಪ್ಸು ನಾನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಈಗ ಮನೆ ಹೋಗ್ತಾ ಇದ್ದೀನಿ. ರೋಡು ಒಂಥರ ನೋಡ್ತಾರಪ್ಪ ಜನ. ಕ್ಯಾಮ್ರಾ ಜೊತೆ ಮಾತಾಡ್ಕೊಂಡೋದ್ರೆ ಹುಚ್ಚ ಅನ್ಬೇಕು, ಆ ಥರ ನೋಡ್ತಿದ್ದಾರೆ. ಗೈಸ್, ದೇವಸ್ಥಾನ ಎಲ್ಲ ಮುಗೀತು. ಎಲ್ಲ ಮುಗಿದು ಪಾರ್ಕಲ್ಲಿ ವಾಕ್ ಮಾಡೋಣ ಅಂತ ಬಂದಿದ್ದೆ. ಸುಮ್ಮನೆ ವಾಕ್ ಮಾಡ್ತಾ ಇದ್ದೀನಿ. ಆವಾಗಲೇ ಹೊರಟಿತ್ತು. ಇವಾಗ ಯಾಕೆ ಅರ್ಶಿನ ಕಲರ್ ಇದೆ ಅಂತ ನೋಡ್ತಿದ್ದೀರಾ? ಅದು ಸಿಕ್ಕಾಪಡೆ ಬಿಸಿಲಿತ್ತು. ಸಿಕ್ಕಾಪಡೆ ಬಿಸಿಲಿತ್ತು. ಸಕ್ಕ ಸೆಕೆ ಆಗ್ತಿತ್ತು. ಅದನ್ನು ಸ್ವಲ್ಪ ದಪ್ಪನಿತ್ತು, ಫುಲ್ ಸೆಕೆ ಆಗ್ಬಿಟ್ಟಿತ್ತು. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ತೆಗೆದು ಶರ್ಟ್ ಹಾಕ್ಕೊಂಡೆ. ಸಿಕ್ಕಾಪಡೆ ಸೆಕೆ ಇತ್ತು. ಅದು ಆ ಬಟ್ಟೆ ತುಂಬ ಸೆಕೆ ಇತ್ತು. ಅದಕ್ಕೆ ಇದು ಸ್ವಲ್ಪ ಕಂಫರ್ಟೇಬಲ್ ಆಗಿತ್ತು. ಅದನ್ನು ವೇರ್ ಮಾಡಿ ಬಂದು ವಾಕ್ ಮಾಡೋಣ ಅಂತ. ಎಲ್ಲ ಕ್ರಿಕೆಟ್ ಆಡ್ತಿದ್ರು, ಹುಡುಗರೆಲ್ಲ ಇದ್ದಾರೆ. ಅದಕ್ಕೆ ನಾನು ಹಾಗೆ ಸುಮ್ಮನೆ ವಾಕ್ ಮಾಡೋಣ ಅಂತ ಬಂದೆ. ಇನ್ನೇನು ಮಾಡೋದು, ಫುಲ್ಲು ಸಿಕ್ಕಾಪಡೆ ಬಿಸಿಲು. ಏನಂತೀರಾ, ವೀಡಿಯೋದಲ್ಲಿ ನೋಡ್ರಿ ಎಷ್ಟು ಬೇವ್ತಿದ್ದೀನಿ ಅಂದರೆ ಸಕ್ಕ ಬೇವ್ತಿದ್ದೀನಿ ಮಾತ್ರ. ಸಿಕ್ಕಾಪಡೆ ಬಿಸಿಲಿತ್ತು, ಸಕ್ಕಲ್ ಬಿಸಿಲು. ಅದಕ್ಕೆ ಪಾರ್ಕಲ್ಲಿ ಸ್ವಲ್ಪ ನೆರಳಿದೆ. ಅದಕ್ಕೆ ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಸ್ವಲ್ಪ ಬಿಸಿಲಿದೆ, ಈ ಕಡೆ ಸ್ವಲ್ಪ ನೆರಳಿದೆ ನೋಡಿ. ಹಂಗಾಗಿ ನಾನು ಇಲ್ಲಿ ಬಂದು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀನಿ. ಬರೀ ಎಷ್ಟಿದೆ, ಅಲ್ಲಿಂದ ಇಲ್ಲಿಗೆ ಅಷ್ಟೇ ನಾನು ವಾಕ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಬಿಸಿಲಿದೆ, ಸಕ್ಕಲ್ ಕ್ರೇಜಿ ಬಿಸಿಲು ಅಂದ್ಕೊಳ್ರಿ ಮಾತ್ರ. ಅಲ್ಲಿ ಒಂದು ಕ್ರೇಜಿ ಬಿಸಿಲು ನೋಡ್ರಿ. ಸಣ್ಣ ಮಕ್ಕಳೆಲ್ಲ ಆಟ ಆಡ್ಕೊಂಡು ಕೂತವ್ರೆ ಆರಾಮಾಗೆ. ಬಟ್ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಈಗ ನೀವು ಫಸ್ಟ್ ಬ್ಲಾಗ್ ಯಾವ ಥರ ಮಾಡ್ತೀರ ಅಂದ್ಕೊಂಡ್ರಿ, ಫುಲ್ಲು ನರ್ವಸ್ ಇರುತ್ತೆ, ಫುಲ್ಲು ಒಂಥರ ಫೀಲ್ ಇರುತ್ತೆ. ನನಗೆಲ್ಲ ಅಲ್ಲಿ ಬರ್ಬೇಕಾದ್ರೆ ಫುಲ್ಲು ಒಂಥರ ನೋಡ್ತಿದ್ದಾರೆ. ಇಲ್ಲ ಉತ್ಸಾಹ ಅನ್ನೋ ಫೀಲಿಂಗ್ ನೋಡ್ತಿದ್ದಾರೆ. ಸೈಕಲ್ ಮಗ ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಬರ್ತವನೆ ಅಂತ ನೋಡ್ತಿದ್ದಾರೆ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಕೆಲವೊಬ್ರಿಗೆ ಗೊತ್ತಿರುತ್ತೆ ನೋಡ್ರಿ. ಈಗ ಯೂಟ್ಯೂಬೆಲ್ಲ ತುಂಬ ಇದೆಲ್ಲ ನೋಡ್ತಾ ಇರ್ತಾರೆ. ಬಟ್ ಕೆಲವೊಬ್ರಿಗೆಲ್ಲ ಗೊತ್ತಿರಲ್ಲ. ಅದಕ್ಕೆ ಕೆಲವೊಬ್ರು ಆ ಥರ ನೋಡಿದ್ರು. ಅದಕ್ಕೆ ನಾನು ಆಫ್ ಮಾಡಿಬಿಟ್ಟೆ ವೀಡಿಯೋನ. ಅದಕ್ಕೆ ಪಾರ್ಕಲ್ಲಿ ಬಂದು ವೀಡಿಯೋ ಮಾಡ್ತಿದ್ದೀನಿ. ಅದು ಸಿಕ್ಕಾಪಟ್ಟೆ ಸೆಕೆ ಇತ್ತು. ಇದು ಫುಲ್ಲು ಸ್ವಲ್ಪ ತೆಳ್ಳೂ ಇದೆ, ಕಂಫರ್ಟೇಬಲ್ ಆಗಿದೆ. ಅದಕ್ಕೆ ಇದನ್ನು ವೇರ್ ಮಾಡಿದ್ದೀನಿ. ಅದಕ್ಕೇ ಪಾರ್ಕ್ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಕಡೆ ಎಲ್ಲ ಹೋದರೆ ಸ್ವಲ್ಪ ಎಲೆಗಳು, ಪೇಪರ್ಸ್ಗಳೆಲ್ಲ ಸಿಗುತ್ತೆ. ಯಾಕಂದರೆ ಈ ಕಡೆ ಜಾಸ್ತಿ ಬರ್ತಾರೆ ಪಾರ್ಕಿಗೆ. ಮತ್ತು ಏನಂದರೆ ಗಿಡಗಳು ಜಾಸ್ತಿ, ಮರ ಗಿಡಗಳೆಲ್ಲ ಜಾಸ್ತಿ ಇದೆಯಲ್ಲ, ಗಿಡಗಳಿಂದೆಲ್ಲ ಬೀಳುತ್ತೆ ಎಲೆ, ಅದೆಲ್ಲ ಬೀಳುತ್ತಲ್ಲ. ಹಂಗಾಗಿ ಸ್ವಲ್ಪ ಗಲೀಜೆ ಕ್ಲೀನ್ ಮಾಡಿ ಹೋಗ್ತಾರೆ. ವಾರಕ್ಕೆ 1 ಟೈಮೋ 2 ಟೈಮೋ ಬರ್ತಾರೆ, ಗೊತ್ತಿಲ್ಲ. ಹೋಟೆಲ್ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಹುಡುಗರೆಲ್ಲ ಆಟ ಆಡ್ತವ್ರಿ ಜೋಕಾಲಿ. ನಮಗೆ ಅವಾಗ ಇನ್ನೊಂದು ಥರ ಜೋಕಾಲಿ ಬರೋದು. ಅಲ್ಲಿ ಇನ್ನೊಂದು ಪಾರ್ಕ್ನಲ್ಲಿ ತೋರಿಸ್ತೀನಿ. ಆ ಥರ ಜೋಕಾಲಿ ಬರೋದಲ್ಲ ಆಡ್ತೀವಿ. ಈಗೆಲ್ಲ ಈ ಥರದ್ದು ಮಾಡೋರೆ. ಅವಾಗ ನಾನು ಆಡೋದಕ್ಕೆ ಸ್ವಲ್ಪ ಬೇರೆ ಥರದ್ದು ಬರ್ತಿತ್ತು. ಈಗ ಸ್ವಲ್ಪ ಕ್ರೇಜಿಯಾಗಿ ಮಾಡಿದ್ದಾರೆ. ಅದೇನೋ ಅಂತ ಗೊತ್ತಿಲ್ಲ, ನಾನು ತೋರಿಸ್ತೀನಿ. ಹಾಗೆ ಇನ್ನೊಂದು ಪಾರ್ಕಲ್ಲಿದೆ, ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ನಾನು. ಕ್ರಿಕೆಟ್ ಆಡ್ತಾಯಿದ್ರು, ಅವ್ರು ಹೋಗ್ಬಿಟ್ಟಿದ್ದಾರೆ. ಹುಡುಗರು ಕ್ರಿಕೆಟ್ ಆಡ್ತಾಯಿದ್ರು, ಹೋಗ್ಬಿಟ್ಟಿದ್ದಾರೆ ಗೈಸ್. ಅವ್ರ ಹತ್ರ ಅವ್ರ ಜೊತೆ ನಾನು ಆಡೋಣ ಅಂದ್ಕೊಂಡೆ.
ಬಟ್ ಆಗ ಸಣ್ಣ ಮಕ್ಕಳು ಸುಮ್ಮನೆ ಏನಕ್ಕೆ ಅವ್ರ ಜೊತೆ ಹೋಗ್ಬೇಕು ಅಂತ ಹೋಗಲಿಲ್ಲ ನಾನು. ಹಾಗೆ ಇದು ನನ್ನ ಫಸ್ಟ್ ಬ್ಲಾಗು. ಯಾರೆಲ್ಲ ನೋಡಿದ್ದೀರೋ ಹೆಂಗಿತ್ತು ಅಂತ ಒಂದು ಕಮೆಂಟ್ ಹಾಕಿಬಿಡಿ. ನಾನು ಇದು ಸೋಮವಾರ ಮಾಡ್ತಿರೋದು ಇವತ್ತು ಬ್ಲಾಗು. ಯಾವಾಗ ಅಪ್ಲೋಡ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಎಡಿಟಿಂಗ್ ಎಲ್ಲ ಮಾಡಬೇಕು. ಎಡಿಟಿಂಗ್ ಆದಮೇಲೆ ನಾನು ಅಪ್ಲೋಡ್ ದಿಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗ್ತೀನಿ. ಇದು ಪಾರ್ಕಲ್ಲೇ ಇದ್ದೀನಿ. ಅವತ್ತು ಫುಲ್ಲು ಮಳೆ ಬಂದು ಈ ಮರನೇ ಬಿದ್ದೋಗ್ಬಿಟ್ಟಿದ್ದಾವೆ. ಸಿಕ್ಕಾಪಟ್ಟೆ ಮಳೆ ಕ್ರೈಸಿಯಾಗಿ ಬಂದಿತ್ತು. ಹಂಗಾಗಿ ಗಾಳಿ ಸಿಕ್ಕಾಪಟ್ಟೆ ಬಂದು ಈ ಮರ ಕೆಳಗೆ ಈ ರೇಂಜಿಗೆ ಬಿದ್ದೋಗಿದೆ. ನಾಯಿ ಮಲ್ಕೊಂಬಿಟ್ಟಿದೆ ಆರಾಮಾಗಿ ನೆರಳಿಗೆ. ಇದು ಎಕ್ಸಸೈಸ್ ಮಾಡ್ತಾರಲ್ಲ ಅದು ಎಕ್ಸಸೈಸ್ ಏರಿಯಾ. ಬೆಳಗ್ಗೆ ಹೊತ್ತು ಕ್ರೈಸಿ ಎಕ್ಸಸೈಸ್ ಮಾಡ್ತಾರೆ. ನಾನು ಎಕ್ಸಸೈಸ್ ಮಾಡ್ತೀನಿ, ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ. ಏನೋ ಇಷ್ಟೊಂದು ಬಿಟ್ಬಿಟ್ಟಿದ್ದೆ, ಇನ್ಮೇಲೆ ಮಾಡ್ತೀನಿ ಕ್ರೈಸಿ. ಬೆಳಗ್ಗೆ ಹೊತ್ತು ಬೇಗ ಎದ್ದು ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ಎಕ್ಸಸೈಸ್ ಎಲ್ಲ ಮಾಡಬೇಕು. ನೋಡಿ ಎಲ್ಲೋಯ್ತು. ಬೆಳಗ್ಗೆ ಹೊತ್ತು 6 ಗಂಟೆಗೆ ಎದ್ದು ಮಾಡಬೇಕು. ಕ್ರೈಸಿ ಫೀಲ್ ಇರುತ್ತೆ. ಕ್ರೈಸಿ ಇದು ಅದನ್ನು ನಾನು ಮಾಡೋಕ್ಕೆ ಆಗಲಿಲ್ಲ. ಅದು ಗೊತ್ತಾ, ಅದು ಕಂಬಿದೆಯಲ್ಲ, ಅದನ್ನು ಮಾಡೋಕ್ಕೆ ಆಗಿಲ್ಲ. ಇದನ್ನೆಲ್ಲ ಮಾಡ್ತೀನಿ ಸ್ವಲ್ಪ ಕ್ರೈಸಿ ಆಗಿರುತ್ತೆ. ಬೆಳಗ್ಗೆ ಬೇಗ ಇದ್ದು ಸ್ವಲ್ಪ ನೀರು ಕುಡಿದು ಟೀ ಕುಡಿಯೋಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಬಿಸಿನೀರು ಕುಡಿ, ಇಲ್ಲಾಂದರೆ ನೀರು ಕುಡಿ ಹೊಟ್ಟೆ ತುಂಬ. ಆಮೇಲೆ ಜಂಕ್ ಫುಡ್ ತಿನ್ನೋಕೆ ಹೋಗ್ಬೇಡಿ. ಜಂಕ್ ಫುಡ್ಡು ನನಗೆ ಈಗ ಗೊತ್ತಾಯಿತು. ನನಗೆ ಹುಷಾರಿಲ್ಲ, ಶೀತ ಜ್ವರ ಎಲ್ಲ ಬಂದಿತ್ತು. ನನಗೆ ಆವಾಗ ರಿಲೈಸ್ ಆಯಿತು ನನಗೆ, ನಾನು ಯಾಕೆ ಕಂಟಿನ್ಯೂ ಮಾಡಬೇಕಿತ್ತು ಅಂತ. ಅದಕ್ಕೆ ಐ ಆಮ್ ಕಮ್ ಬ್ಯಾಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮಾಡಬೇಕು. ಏನು ಹೇಳ್ತೀರ ವೈಶ್? ನಾಯಿ ನೆಳ್ಳಿ ಮಗ್ಬಿಟ್ಟಿದೆ. ಇಸ್ ಕ್ರೇಜಿ. ಹಳ್ಳಿ ನೋಡಿ, ಹಳ್ಳಿಯಿಂದ ಹೋಗಿರೋದು ಕಡೆ ಎಲ್ಲ. ದಿಸ್ ಕ್ರೇಜಿ. ದಿಸ್ ಒನ್ ಈಸ್ ವೆರಿ ನೈಸ್. ಇದು ಸ್ವಲ್ಪ ಕಷ್ಟ ಇದೆ ಎತ್ತಕ್ಕೆಲ್ಲ, ಎಳೆದ್ರೂ ಬರೋಲ್ಲ, ಸ್ವಲ್ಪ ಗಟ್ಟಿ ಇದೆ. ಇದೆಲ್ಲ ಮಾಡ್ಬೋದು. ಇದು 6 ಪ್ಯಾಕ್ ಹೊರಕೊಟ್ಟಿಗೆ ಅಂತಾರಲ್ಲ, ಅದು ಮಲ್ಕೊಂಡಿದ್ದಾಳದು. ಯೋಗಾಸನನೂ ಮಾಡ್ಬೋದು ಅದರಲ್ಲಿ. ಆಮೇಲೆ ಸಂಜೆ ಸಿಗ್ತೀನಿ. ಈಗ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ವೆಲ್ಕಮ್ ಗಾಯ್ಸ್. ಇದು ನನ್ನ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್. 1 ತಿಂಗಳು ಆಗಿಲ್ಲ ತಗೊಂಡು. ಈ ತಿಂಗಳು 16 ಬೇರೆ 1 ತಿಂಗಳಾಗಿತ್ತು. ಈ ತಿಂಗಳು 16ಕ್ಕೆ 1 ತಿಂಗಳಾಗುತ್ತೆ. ಇದನ್ನು ತಗೊಂಡು ಗ್ಯಾಸ್ ತುಂಬಿಸೋಣ ಅಂತ ಬಂದಿದ್ದೆ. ಎಲೆಕ್ಟ್ರಿಕ್ ಗಾಯ್ಸ್. ಎಲೆಕ್ಟ್ರಿಕ್ ಡಿಎಲ್ ಬೇಡ, ಲೆಸೆನ್ಸ್ ಬೇಡ, ಏನೂ ಇಲ್ಲ. ಅದಕ್ಕೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಬಟ್ 60 ಕಿಲೋಮೀಟ್ರ್ ಅಷ್ಟೇ ಮೈಲೇಜ್ ಕೊಡೋದು, ಅದ್ರ ಮೇಲೆ ಕೊಡೋದಿಲ್ಲ. ಮತ್ತೆ ಸಿಗ್ತೀನಿ ಗಾಯ್ಸ್. ಬಟ್ಟೆನ ಇಸ್ಕೊಂಡು ಬಂದಿದ್ದೀನಿ ಫೈನಲಿ. ಬಟ್ಟೆ ಇಸ್ಕೊಂಡು ಹೋಗ್ತಾ ಇದ್ದೆ. ಏನು ವಿಷಯ ಅಂದರೆ, ಬಟ್ಟೆ ಇಸ್ಕೊಂಡು ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಮರ್ತೇ ಹೋಗ್ಬಿಟ್ಟೆ. ಅದಕ್ಕೆ ಈಗ ರೋಡಲ್ಲಿ ನಿಲ್ಲಿಸ್ಬಿಡ್ತಾಯಿದ್ದೀನಿ ನೋಡ್ರಿ. ಫುಲ್ ಬ್ಯಾಕ್ ಸೈಡ್ ಫ್ರಂಟ್ ಎಲ್ಲ ಫುಲ್ ರೋಡಲ್ಲಿ ನಿಲ್ಲಿಸಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಅನ್ನೋಕ್ಕಿಂತ ಮುಂಚೆ ಏನು ಹೇಳ್ತೀನಿ ಅಂದರೆ, ಗಾಡಿ ಓಡಿಸೋಬೇಕಿದ್ರೆ ಯಾವಾಗಲೂ ಹೆಲ್ಮೆಟ್ ಹಾಕಿ ಸೇಫ್ಟಿಯಾಗಿ ಗಾಡಿ ಓಡಿಸಿ, ಅಷ್ಟೇ ಹೇಳ್ತೀನಿ. ಹೆಲ್ಮೆಟ್ ಯಾವಾಗಲೂ ಮತ್ತೆ ಸಿಗ್ತಿರ್ತಾ. ಈಗ ನಾನು ಹಿಡಿದೀನಿ ಅಂದರೆ ಮತ್ತೆ ಪಾರ್ಕಲ್ಲೇ ಇದ್ದೀನಿ ಗೈಸ್. ಪಾರ್ಕಲ್ಲಿ ಸಿಗ್ತೀನಿ ಅಂದಿದೆ. ಮತ್ತು ಆದರೆ ಇದು ಬೇರೆ ಪಾರ್ಕು, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ನೋಡ್ಬೋದು ನೀವು ಇಲ್ಲಿ. ಅಲ್ಲಿ ದೇವಸ್ಥಾನವೂ ಇದೆ. ಸಣ್ಣದು ದೇವಸ್ಥಾನ ಸಣ್ಣದಿದೆ. ಇದು ಫಸ್ಟ್ ಬ್ಲಾಗ್ ಇಷ್ಟು ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ನನ್ನ ಕೈಲಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಅಷ್ಟೇ, ಅದು ನನ್ನ ಕೈಲಿ ಆಗಲ್ಲ ಅಂತ ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲದೂ ಆಗುತ್ತೆ ಅಂತ ಮಾಡಿ. ಅಫ್ಕೋರ್ಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೇನು ಹೇಳೋದು, ಬೆಳೆಯೋದು ಹೇಳಿ ಸಾಕಾಗೋಗ್ಬಿಡಿದೆ ನನಗೆ. ಫಸ್ಟ್ ಟೈಮ್ ನನಗೆ ವೀಡಿಯೋ ಆನ್ ಮಾಡಿ ಈ ಥರ ಮಾತಾಡ್ತಾ ಇರೋದು. ನಾನು ಫಸ್ಟು ಬ್ಲಾಗ್ ಆನ್ ಮಾಡಿ ರೋಡಲ್ಲಿ ಹೋಗ್ತಾ ಒಂದಿಬ್ಬರು ನೋಡಿದ್ರು ಗಾಯ್ಸ್, ಸಾಕಾಗಿ ಕ್ರೇಜ್. ಯಾರು ಸೈಕೋ ನನ್ನ ಮಗ ಅನ್ನೋ ರೇಂಜಿಗೆ ನೋಡ್ಬಿಟ್ರು. ನನಗೆ ತುಂಬ ಒಂಥರ ಆಗೋಯ್ತು, ಸ್ಟಿಲ್ ಒಂಥರ ಆಗೋಯ್ತು. ಆದ್ರೂ ನಾನು ಮಾಡ್ತೀನಿ ಇನ್ಮೇಲೆ, ಡೆಫಿನೆಟ್ಲಿ ನನ್ನ ಯೂಟ್ಯೂಬಲ್ಲಿ ಬ್ಲಾಗ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಏನು ಹೇಳೋದು, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲದನ್ನೂ ಮಾಡಿ ನಿಮ್ಮ ಸಪೋರ್ಟ್ ತೋರಿಸಿ ಈ ಪುಟ್ಟ ಬ್ಲಾಗ್ ಚಾನಲ್ಗೆ ಅಂತ ಹೇಳ್ತಾ, ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ಗೊತ್ತಾ, 10 ಜನ ಇರೋದು. ಇಲ್ಲಿವರೆಗೂ ನನ್ನ ಬ್ಲಾಗ್ ಯಾರು ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನನ್ನ ಬ್ಲಾಗ್ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗಾಯ್ಸ್. ವೇಟ್ ನಾನೇನೋ ಒಂದು ಹೇಳೋದೇ ಬರ್ತದೆ. ನಿಮಗೆ ಅನಿಸ್ಬೋದು ಇವ್ನು ಯಾವ ಊರು, ಇವನೇನು ಹೆಸರು, ಸುಮ್ಮನೆ ಏನು ಹೇಳ್ತಾ ಇಲ್ಲ, ಮನೇನೂ ತೋರಿಸ್ಲಿಲ್ಲ ಅಂತ. ಡೆಫಿನೆಟ್ಲಿ ಮನೆ ತೋರಿಸ್ತೀನಿ, ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲಿ ಡೆಫಿನೆಟ್ಲಿ ತೋರಿಸ್ತೀನಿ. ನಾನು ಹೇಳ್ಬಿಟ್ಟು ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು, ನನ್ನ ಹೆಸರು ಪ್ರಜ್ವಲ್, ಶಿವಮೊಗ್ಗ ಹುಡುಗ. ಸಪೋರ್ಟ್ ಮಾಡಿ, ಶೇರ್, ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ. ನೆಕ್ಸ್ಟ್ ಬ್ಲಾಗ್ ಬರ್ತಾನೆ ಇರುತ್ತೆ. ಲವ್ ಯು ಗಾಯ್ಸ್.